ಅಂಗಾಂಗ ದಾನ ಮಾಡಿ ಶ್ರೇಷ್ಠತೆ ಮೆರೆದ ಯುವಕ. ಹೌದು, ಬೈಕ್ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಜೀವನ್ಮರಣದ ಹೋರಾಟ ನಡೆಸಿದ ಯುವಕನೋರ್ವ ತನ್ನ ಜೀವಿತಾವಧಿಯ ಕೊನೆಯ ಕ್ಷಣದಲ್ಲಿ ತನ್ನ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ 4 ಜನರಿಗೆ ಹೊಸ ಜೀವನ ಅಂಶ ನೀಡಿದಂತಾಗಿ ಈ ಶ್ರೇಷ್ಠತೆಯ ಕಾರ್ಯಕ್ಕೆ ತನ್ನ ಸ್ನೇಹಿತರು, ಸಂಬಂಧಿಕರು, ಆಸ್ಪತ್ರೆ ಸಿಬ್ಬಂದಿಗಳು ಕಂಬನಿ ಮಿಡಿಯುತ್ತಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 33 ವರ್ಷದ ನಾಗರಾಜ್ ಮೃತ ಯುವಕನಾಗಿದ್ದು, ಹಾಸನ ಜಿಲ್ಲೆಯ ಆಲೂರು ತಾಲೂಕು ಹೊಸಕೋಟೆ ಹೋಬಳಿಯ ಕಿತ್ತಗಳಲೆ ಗ್ರಾಮದ ಈತ ಕಳೆದ ಬುಧವಾರ ನಗರದಲ್ಲಿ ಬೈಕ್ನಲ್ಲಿ ಸಂಚರಿಸುವಾಗ ದುರಾದೃಷ್ಟವಶಾತ್ ಅಪಘಾತ ಸಂಭವಿಸಿ ಪರಿಣಾಮ ನಾಗರಾಜ್ ಅವರು ತೀವ್ರವಾಗಿ ಗಾಯಗೊಂಡು ಗಂಭೀರ ಸ್ಥಿತಿಯಲ್ಲಿದ್ದ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತಾದರೂ ಮಿದುಳು ನಿಷ್ಕ್ರಿಯಗೊಂಡಿದ್ದರಿಂದ ಕೊನೆಯುಸಿರೆಳೆದರು. ಅವರಿಗೆ ಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ ಎಂದು ತಿಳಿದ ಬಳಿಕ ಅವರ ಕುಟುಂಬಸ್ಥರು ಮಾನವೀಯ ನಿರ್ಧಾರ ಕೈಗೊಂಡರು. ಯುವಕನ ಹೃದಯ, ಕಣ್ಣು, ಕಿಡ್ನಿ ಮತ್ತು ಲಿವರ್ನಂತಹ ಬಹು ಅಂಗಾಂಗಗಳ ಅತ್ಯಂತ ಉಪಯುಕ್ತ ಅಂಗಾಂಗಗಳನ್ನು ದಾನ ಮಾಡಲು ಒಪ್ಪಿಗೆ ನೀಡಲಾಗಿ ನಾಗರಾಜ್ ಅವರು ಈ ಅಂಗಾಂಗ ದಾನದ ಮೂಲಕ ತುರ್ತಾಗಿ ಕಸಿ ಅಗತ್ಯವಿದ್ದ 4 ಜನರಿಗೆ ಜೀವದಾನ ದೊರೆತಂತಾಗಿದೆ. ಯುವಕ ನಾಗರಾಜ್ ಅವರು ಕಣ್ಣು, ಹೃದಯ, ಕಿಡ್ನಿ, ಲಿವರ್ ದಾನ ಮಾಡುವ ಮೂಲಕ ಮರಣ ನಂತರವೂ ಇತರರ ಬಾಳಲ್ಲಿ ಈ ಮೂಲಕ ಬೆಳಕಾಗಿದ್ದಾರೆ. ಬದುಕುಳಿದವರಿಗೆ ಆಶಾಕಿರಣವಾದ ನಾಗರಾಜ್ ಅವರ ಮಾನವೀಯ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಅತೀವ ಪ್ರಶಂಸೆ ವ್ಯಕ್ತವಾಗಿದೆ. ಕಿತ್ತಗಳಲೆ ಗ್ರಾಮದಲ್ಲಿ ನಾಗರಾಜ್ ಅವರ ನಿಧನಕ್ಕೆ ಶೋಕ ಆವರಿಸಿದ್ದು, ಅವರ ಕುಟುಂಬಸ್ಥರ ನಿರ್ಧಾರವು ಸಾರ್ವಜನಿಕ ವಲಯದಲ್ಲಿ ಗೌರವಕ್ಕೆ ಪಾತ್ರವಾಗಿದೆ ಹಾಗೂ ಇದೊಂದು ಮಾದರಿಯಾಗಿದೆ.